ಅಂತೂ ಇಂತೂ ಪವಿತ್ರ ಗೌಡ ಕೊನೆಗೂ ಕೂಡ ರಿಲೀಸ್ ಆಗ್ತಿದ್ದಾಳೆ. ಪರಪ್ಪನ ಆಗ್ರಹಾರದಿಂದ ಇಂದು ಲಿಪ್ಸ್ಟಿಕ್ ರಾಣಿ ಬಿಡುಗಡೆ ಆಗಲಿದ್ದಾಳೆ. ಇದರ ಮಧ್ಯೆ ಮಾಜಿ ಪತಿ ಸಂಜಯ್ ಸಿಂಗ್ ಅಚ್ಚರಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನಂದ್ರು ಬನ್ನಿ ನೋಡೋಣ. ಇಂದು ಪರಪ್ಪನ ಪಂಜರದಿಂದ ಪವಿತ್ರ ರಿಲೀಸ್. 6 ತಿಂಗಳ ಬಳಿಕ ಹೊರಬರಲಿದ್ದಾಳೆ ಸುಬ್ಬಿ. ಕಳೆದ ಶುಕ್ರವಾರ ತಾನೇ ಪವಿತ್ರ ಗೌಡ, ದರ್ಶನ್ ಸೇರಿ 7 ಜನರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿತ್ತು. ನಿನ್ನೆ ಪವಿತ್ರ ಪರ ವಕೀಲರು ಬೇಲ್ ಎಲ್ಲ ಪ್ರಕ್ರಿಯೆ ಮುಗಿಸಿದ್ರು. ಪರಿಚಯಸ್ಥ ಮನೀಶ್ ಚಾಮರಾಜಪೇಟೆಯ ಆಸ್ತಿ ಪತ್ರದೊಂದಿಗೆ ಶ್ಯೂರಿಟಿ ನೀಡಿದ್ದಾರೆ. ಆದರೆ ಜಾಮೀನು ಪ್ರತಿ ತಡವಾಗಿ ಜೈಲು ಅಧಿಕಾರಿಗಳ ಕೈ ಸೇರಿದ್ರಿಂದ ಇಂದು ರಿಲೀಸ್ ಆಗಲಿದ್ದಾಳೆ. ಮಗಳನ್ನು ಭೇಟಿ ಮಾಡಿ ಮಾತಾಡಿದ್ದೇನೆ. ಮಗುನ ನಾನು 2 ಸತಿ ಮೀಟ್ ಮಾಡಿದ್ದೀನಿ. ಫೋನಲ್ಲಿ ಮಾತುಕತೆ ಆಗ್ತಾ ಇರೋದು. ನಾನು ಮಾಡೋದು ನಮ್ಮ ಅವರ ಮಗುನ ಎಲ್ಲಿ ಮೀಟ್ ಮಾಡ್ತಾಳೆ? ನಮ್ಮ ಅತ್ತೆಯವ್ರ ಮನೆಯಲ್ಲಿ. ದರ್ಶನ್ ಪವಿತ್ರ ಬಗ್ಗೆ ನೋ ಕಮೆಂಟ್. ಈಗ ದರ್ಶನ್ ಮತ್ತು ಈ ಪವಿತ್ರ ಗೌಡ ಸಂಬಂಧ ಬಗ್ಗೆ ಏನು ಹೇಳ್ತಾರೆ ಸರ್ ಅಂತ? ನೋ ಕಮೆಂಟ್ಸ್ ಸರ್. ನನಗೆ ನಿಜವಾಗ್ಲೂ ಜನ ಅವ್ರದ್ದು ಮದುವೆ ಆಗಿದೆ, ಇದಾಗಿದೆ, ಅದಾಗಿದೆ, ನಾನು ನೋಡಿಲ್ಲ. ಸೊ ಐ ಕಾಂಟ್ ಕಮೆಂಟ್, ಬಟ್ ಐ ಕ್ಯಾನ್ ಓನ್ಲಿ ಸೇ ದಟ್ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್ ಅಂಡ್ ದೇ ಹ್ಯಾವ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಟು ಈಚ್ ಅದರ್. ಪವಿತ್ರಗಾಗಿ ಎಷ್ಟು ವರ್ಷ ಬೇಕಾದ್ರೂ ಕಾಯ್ತೀನಿ. ಮತ್ತೆ ಪವಿತ್ರ ಗೌಡ ವಾಪಸ್ ಬಂದು ಚೆನ್ನಾಗಿರೋಣ ಮಗು ಜೊತೆ ಅಂದರೆ ಏನು ಹೇಳ್ತಾರೆ ಸರ್ ಅಂತ? ದ್ಯಾಟ್ ವಿಲ್ ಬಿ ದ ಬ್ಲೆಸ್ಸಿಂಗ್ ಸರ್. ಓಕೆ, ಡೆಫಿನೆಟ್ಲಿ. ಯಾಕಂದರೆ ನಾನು ಇಷ್ಟು ವರ್ಷ ಏನು ಸರ್, ಅವರು ಎಷ್ಟುವರೆಗೂ ಬರಲ್ಲ ಅಷ್ಟುವರೆಗೂ ಕಾಯ್ತಾ ಇರ್ತಾರೆ. ಪವಿತ್ರ ಮಗಳ ಹೆಸರಿನ ಟ್ಯಾಟೂ ಇನ್ನೂ ಇದೆ. ಸರ್ ಟ್ಯಾಟೂನೇ ಇದೆ ಸರ್. ಸೊ ಹೆಂಗೆ ಹೇಳಿ ನಾನು? ಏನು ಟ್ಯಾಟೂ ಏನಂತಿದೆ? ಹೆಸರು ಎಂತಿದೆನಾ ಏನು? ಹೆಸರೇ ಇದೆ. ನನ್ನ ಮಗಳ ಹೆಸರಿದೆ, ಅವ್ರ ಹೆಸರಿದೆ. ಪತ್ನಿ ಮರಳಿ ಬರ್ತೀನಿ ಅಂದ್ರೆ ಈಗಲೂ ಬಾಳ್ತೇವೆ ಅಂತ ಸಂಜಯ್ ಸಿಂಗ್ ಹೇಳ್ತಿದ್ದಾರೆ. ಹಾಗಿದ್ರೆ ಜೈಲಿಂದ ಹೊರಬಂದ ಬಳಿಕ ಪವಿತ್ರ ಗೌಡ ಮುಂದಿನ ನಡೆ ಏನು ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ನಾಗರಾಜ್ ಜೊತೆ ವೀರೇಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಂತೂ ಇಂತೂ ಪವಿತ್ರ ಗೌಡ ಕೊನೆಗೂ ಕೂಡ ರಿಲೀಸ್ ಆಗ್ತಿದ್ದಾಳೆ. ಪರಪ್ಪನ ಆಗ್ರಹಾರದಿಂದ ಇಂದು ಲಿಪ್ಸ್ಟಿಕ್ ರಾಣಿ ಬಿಡುಗಡೆ ಆಗಲಿದ್ದಾಳೆ. ಇದರ ಮಧ್ಯೆ ಮಾಜಿ ಪತಿ ಸಂಜಯ್ ಸಿಂಗ್ ಅಚ್ಚರಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನಂದ್ರು ಬನ್ನಿ ನೋಡೋಣ. ಇಂದು ಪರಪ್ಪನ ಪಂಜರದಿಂದ ಪವಿತ್ರ ರಿಲೀಸ್. 6 ತಿಂಗಳ ಬಳಿಕ ಹೊರಬರಲಿದ್ದಾಳೆ ಸುಬ್ಬಿ. ಕಳೆದ ಶುಕ್ರವಾರ ತಾನೇ ಪವಿತ್ರ ಗೌಡ, ದರ್ಶನ್ ಸೇರಿ 7 ಜನರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿತ್ತು. ನಿನ್ನೆ ಪವಿತ್ರ ಪರ ವಕೀಲರು ಬೇಲ್ ಎಲ್ಲ ಪ್ರಕ್ರಿಯೆ ಮುಗಿಸಿದ್ರು. ಪರಿಚಯಸ್ಥ ಮನೀಶ್ ಚಾಮರಾಜಪೇಟೆಯ ಆಸ್ತಿ ಪತ್ರದೊಂದಿಗೆ ಶ್ಯೂರಿಟಿ ನೀಡಿದ್ದಾರೆ. ಆದರೆ ಜಾಮೀನು ಪ್ರತಿ ತಡವಾಗಿ ಜೈಲು ಅಧಿಕಾರಿಗಳ ಕೈ ಸೇರಿದ್ರಿಂದ ಇಂದು ರಿಲೀಸ್ ಆಗಲಿದ್ದಾಳೆ. ಮಗಳನ್ನು ಭೇಟಿ ಮಾಡಿ ಮಾತಾಡಿದ್ದೇನೆ. ಮಗುನ ನಾನು 2 ಸತಿ ಮೀಟ್ ಮಾಡಿದ್ದೀನಿ. ಫೋನಲ್ಲಿ ಮಾತುಕತೆ ಆಗ್ತಾ ಇರೋದು. ನಾನು ಮಾಡೋದು ನಮ್ಮ ಅವರ ಮಗುನ ಎಲ್ಲಿ ಮೀಟ್ ಮಾಡ್ತಾಳೆ? ನಮ್ಮ ಅತ್ತೆಯವ್ರ ಮನೆಯಲ್ಲಿ. ದರ್ಶನ್ ಪವಿತ್ರ ಬಗ್ಗೆ ನೋ ಕಮೆಂಟ್. ಈಗ ದರ್ಶನ್ ಮತ್ತು ಈ ಪವಿತ್ರ ಗೌಡ ಸಂಬಂಧ ಬಗ್ಗೆ ಏನು ಹೇಳ್ತಾರೆ ಸರ್ ಅಂತ? ನೋ ಕಮೆಂಟ್ಸ್ ಸರ್. ನನಗೆ ನಿಜವಾಗ್ಲೂ ಜನ ಅವ್ರದ್ದು ಮದುವೆ ಆಗಿದೆ, ಇದಾಗಿದೆ, ಅದಾಗಿದೆ, ನಾನು ನೋಡಿಲ್ಲ. ಸೊ ಐ ಕಾಂಟ್ ಕಮೆಂಟ್, ಬಟ್ ಐ ಕ್ಯಾನ್ ಓನ್ಲಿ ಸೇ ದಟ್ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್ ಅಂಡ್ ದೇ ಹ್ಯಾವ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಟು ಈಚ್ ಅದರ್. ಪವಿತ್ರಗಾಗಿ ಎಷ್ಟು ವರ್ಷ ಬೇಕಾದ್ರೂ ಕಾಯ್ತೀನಿ. ಮತ್ತೆ ಪವಿತ್ರ ಗೌಡ ವಾಪಸ್ ಬಂದು ಚೆನ್ನಾಗಿರೋಣ ಮಗು ಜೊತೆ ಅಂದರೆ ಏನು ಹೇಳ್ತಾರೆ ಸರ್ ಅಂತ? ದ್ಯಾಟ್ ವಿಲ್ ಬಿ ದ ಬ್ಲೆಸ್ಸಿಂಗ್ ಸರ್. ಓಕೆ, ಡೆಫಿನೆಟ್ಲಿ. ಯಾಕಂದರೆ ನಾನು ಇಷ್ಟು ವರ್ಷ ಏನು ಸರ್, ಅವರು ಎಷ್ಟುವರೆಗೂ ಬರಲ್ಲ ಅಷ್ಟುವರೆಗೂ ಕಾಯ್ತಾ ಇರ್ತಾರೆ. ಪವಿತ್ರ ಮಗಳ ಹೆಸರಿನ ಟ್ಯಾಟೂ ಇನ್ನೂ ಇದೆ. ಸರ್ ಟ್ಯಾಟೂನೇ ಇದೆ ಸರ್. ಸೊ ಹೆಂಗೆ ಹೇಳಿ ನಾನು? ಏನು ಟ್ಯಾಟೂ ಏನಂತಿದೆ? ಹೆಸರು ಎಂತಿದೆನಾ ಏನು? ಹೆಸರೇ ಇದೆ. ನನ್ನ ಮಗಳ ಹೆಸರಿದೆ, ಅವ್ರ ಹೆಸರಿದೆ. ಪತ್ನಿ ಮರಳಿ ಬರ್ತೀನಿ ಅಂದ್ರೆ ಈಗಲೂ ಬಾಳ್ತೇವೆ ಅಂತ ಸಂಜಯ್ ಸಿಂಗ್ ಹೇಳ್ತಿದ್ದಾರೆ. ಹಾಗಿದ್ರೆ ಜೈಲಿಂದ ಹೊರಬಂದ ಬಳಿಕ ಪವಿತ್ರ ಗೌಡ ಮುಂದಿನ ನಡೆ ಏನು ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ನಾಗರಾಜ್ ಜೊತೆ ವೀರೇಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಂತೂ ಇಂತೂ ಪವಿತ್ರ ಗೌಡ ಕೊನೆಗೂ ಕೂಡ ರಿಲೀಸ್ ಆಗ್ತಿದ್ದಾಳೆ. ಪರಪ್ಪನ ಆಗ್ರಹಾರದಿಂದ ಇಂದು ಲಿಪ್ಸ್ಟಿಕ್ ರಾಣಿ ಬಿಡುಗಡೆ ಆಗಲಿದ್ದಾಳೆ. ಇದರ ಮಧ್ಯೆ ಮಾಜಿ ಪತಿ ಸಂಜಯ್ ಸಿಂಗ್ ಅಚ್ಚರಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನಂದ್ರು ಬನ್ನಿ ನೋಡೋಣ. ಇಂದು
ಪರಪ್ಪನ ಪಂಜರದಿಂದ ಪವಿತ್ರ ರಿಲೀಸ್. 6 ತಿಂಗಳ ಬಳಿಕ ಹೊರಬರಲಿದ್ದಾಳೆ ಸುಬ್ಬಿ. ಕಳೆದ ಶುಕ್ರವಾರ ತಾನೇ ಪವಿತ್ರ ಗೌಡ, ದರ್ಶನ್ ಸೇರಿ 7 ಜನರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿತ್ತು. ನಿನ್ನೆ ಪವಿತ್ರ ಪರ ವಕೀಲರು ಬೇಲ್ ಎಲ್ಲ ಪ್ರಕ್ರಿಯೆ ಮುಗಿಸಿದ್ರು. ಪರಿಚಯಸ್ಥ ಮನೀಶ್ ಚಾಮರಾಜಪೇಟೆಯ ಆಸ್ತಿ ಪತ್ರದೊಂದಿಗೆ ಶ್ಯೂರಿಟಿ ನೀಡಿದ್ದಾರೆ. ಆದರೆ ಜಾಮೀನು ಪ್ರತಿ ತಡವಾಗಿ ಜೈಲು ಅಧಿಕಾರಿಗಳ ಕೈ ಸೇರಿದ್ರಿಂದ ಇಂದು ರಿಲೀಸ್ ಆಗಲಿದ್ದಾಳೆ. ಮಗಳನ್ನು ಭೇಟಿ ಮಾಡಿ ಮಾತಾಡಿದ್ದೇನೆ. ಮಗುನ ನಾನು 2 ಸತಿ ಮೀಟ್ ಮಾಡಿದ್ದೀನಿ. ಫೋನಲ್ಲಿ ಮಾತುಕತೆ ಆಗ್ತಾ ಇರೋದು. ನಾನು ಮಾಡೋದು ನಮ್ಮ ಮಾವರ ಎಲ್ಲಿ ಮಗುನ ಎಲ್ಲಿ ಮೀಟ್ ಮಾಡ್ತಾಳೆ? ನಮ್ಮ ಅತ್ತೆಯವ್ರ ಮನೆಯಲ್ಲಿ. ದರ್ಶನ್ ಪವಿತ್ರ ಬಗ್ಗೆ ನೋ ಕಮೆಂಟ್. ಈಗ ದರ್ಶನ್ ಮತ್ತು ಈ ಪವಿತ್ರ ಗೌಡ ಸಂಬಂಧ ಬಗ್ಗೆ ಏನು ಹೇಳ್ತಾರೆ ಸರ್ ಅಂತ? ನೋ ಕಮೆಂಟ್ಸ್ ಸರ್. ನನಗೆ ನಿಜವಾಗ್ಲೂ ಜನ ಅವ್ರದ್ದು ಮದುವೆ ಆಗಿದೆ, ಇದಾಗಿದೆ, ಅದಾಗಿದೆ, ನಾನು ನೋಡಿಲ್ಲ. ಸೊ ಐ ಕಾಂಟ್ ಕಮೆಂಟ್, ಬಟ್ ಐ ಕ್ಯಾನ್ ಓನ್ಲಿ ಸೇ ದಟ್ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್ ಆ್ಯಂಡ್ ದೇ ಹ್ಯಾವ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಟು ಈಚ್ ಅದರ್. ಪವಿತ್ರಗಾಗಿ ಎಷ್ಟು ವರ್ಷ ಬೇಕಾದ್ರೂ ಕಾಯ್ತೀನಿ. ಮತ್ತೆ ಪವಿತ್ರ ಗೌಡ ವಾಪಸ್ ಬಂದು ಚೆನ್ನಾಗಿರೋಣ ಮಗು ಜೊತೆ ಅಂದರೆ ಏನು ಹೇಳ್ತಾರೆ ಸರ್ ಅಂತ? ದ್ಯಾಟ್ ವಿಲ್ ಬಿ ದ ಬ್ಲೆಸ್ಸಿಂಗ್ ಸರ್. ಓಕೆ, ಡೆಫಿನೆಟ್ಲಿ. ಯಾಕಂದರೆ ನಾನು ಇಷ್ಟು ವರ್ಷ ಏನು ಸರ್, ಅವರು ಎಷ್ಟುವರೆಗೂ ಬರಲ್ಲ ಅಷ್ಟುವರೆಗೂ ಕಾಯ್ತಾ ಇರ್ತಾರೆ. ಪವಿತ್ರ ಮಗಳ ಹೆಸರಿನ ಟ್ಯಾಟೂ ಇನ್ನೂ ಇದೆ. ಸರ್ ಟ್ಯಾಟೂನೇ ಇದೆ ಸರ್. ಸೊ ಹೆಂಗೆ ಹೇಳಿ ನಾನು? ಏನು ಟ್ಯಾಟೂ ಏನಂತಿದೆ? ಹೆಸರು ಎಂತಿದೆನಾ ಏನು? ಹೆಸರೇ ಇದೆ. ನನ್ನ ಮಗಳ ಹೆಸರಿದೆ, ಅವ್ರ ಹೆಸರಿದೆ. ಪತ್ನಿ ಮರಳಿ ಬರ್ತೀನಿ ಅಂದ್ರೆ ಈಗಲೂ ಬಾಳ್ತೇವೆ ಅಂತ ಸಂಜಯ್ ಸಿಂಗ್ ಹೇಳ್ತಿದ್ದಾರೆ. ಹಾಗಿದ್ರೆ ಜೈಲಿಂದ ಹೊರಬಂದ ಬಳಿಕ ಪವಿತ್ರ ಗೌಡ ಮುಂದಿನ ನಡೆ ಏನು ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ನಾಗರಾಜ್ ಜೊತೆ ವೀರೇಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಂತೂ ಇಂತೂ ಪವಿತ್ರ ಗೌಡ ಕೊನೆಗೂ ಕೂಡ ರಿಲೀಸ್ ಆಗ್ತಿದ್ದಾಳೆ. ಪರಪ್ಪನ ಅಗ್ರಹಾರದಿಂದ ಇಂದು ಲಿಪ್ಸ್ಟಿಕ್ ರಾಣಿ ಬಿಡುಗಡೆ ಆಗಲಿದ್ದಾಳೆ. ಇದರ ಮಧ್ಯೆ ಮಾಜಿ ಪತಿ ಸಂಜಯ್ ಸಿಂಗ್ ಅಚ್ಚರಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಏನಂದ್ರು ಬನ್ನಿ ನೋಡೋಣ. ಇಂದು ಪರಪ್ಪನ ಪಂಜರದಿಂದ ಪವಿತ್ರ ರಿಲೀಸ್. 6 ತಿಂಗಳ ಬಳಿಕ ಹೊರಬರಲಿದ್ದಾಳೆ ಸುಬ್ಬಿ. ಕಳೆದ ಶುಕ್ರವಾರ ತಾನೇ ಪವಿತ್ರ ಗೌಡ, ದರ್ಶನ್ ಸೇರಿ 7 ಜನರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿತ್ತು. ನಿನ್ನೆ ಪವಿತ್ರ ಪರ ವಕೀಲರು ಬೇಲ್ ಎಲ್ಲ ಪ್ರಕ್ರಿಯೆ ಮುಗಿಸಿದ್ರು. ಪರಿಚಯಸ್ಥ ಮನೀಶ್ ಚಾಮರಾಜಪೇಟೆಯ ಆಸ್ತಿ ಪತ್ರದೊಂದಿಗೆ ಶ್ಯೂರಿಟಿ ನೀಡಿದ್ದಾರೆ. ಆದರೆ ಜಾಮೀನು ಪ್ರತಿ ತಡವಾಗಿ ಜೈಲು ಅಧಿಕಾರಿಗಳ ಕೈ ಸೇರಿದ್ರಿಂದ ಇಂದು ರಿಲೀಸ್ ಆಗಲಿದ್ದಾಳೆ. ಮಗಳನ್ನು ಭೇಟಿ ಮಾಡಿ ಮಾತಾಡಿದ್ದೇನೆ. ಮಗುನ ನಾನು 2 ಸತಿ ಮೀಟ್ ಮಾಡಿದ್ದೀನಿ. ಫೋನಲ್ಲಿ ಮಾತುಕತೆ ಆಗ್ತಾ ಇರೋದು. ನಾನು ಮಾಡೋದು ನಮ್ಮ ಮಾವರ ಎಲ್ಲಿ ಮಗುನ ಎಲ್ಲಿ ಮೀಟ್ ಮಾಡ್ತಾಳೆ? ನಮ್ಮ ಅತ್ತೆಯವ್ರ ಮನೆಯಲ್ಲಿ. ದರ್ಶನ್ ಪವಿತ್ರ ಬಗ್ಗೆ ನೋ ಕಮೆಂಟ್. ಈಗ ದರ್ಶನ್ ಮತ್ತು ಈ ಪವಿತ್ರ ಗೌಡ ಸಂಬಂಧ ಬಗ್ಗೆ ಏನು ಹೇಳ್ತಾರೆ ಸರ್ ಅಂತ? ನೋ ಕಮೆಂಟ್ಸ್ ಸರ್. ನನಗೆ ನಿಜವಾಗ್ಲೂ ಜನ ಅವ್ರದ್ದು ಮದುವೆ ಆಗಿದೆ, ಇದಾಗಿದೆ, ಅದಾಗಿದೆ, ನಾನು ನೋಡಿಲ್ಲ. ಸೊ ಐ ಕಾಂಟ್ ಕಮೆಂಟ್, ಬಟ್ ಐ ಕ್ಯಾನ್ ಓನ್ಲಿ ಸೇ ದಟ್ ದೇ ಆರ್ ವೆರಿ ಗುಡ್ ಫ್ರೆಂಡ್ಸ್ ಆ್ಯಂಡ್ ದೇ ಹ್ಯಾವ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಟು ಈಚ್ ಅದರ್. ಪವಿತ್ರಗಾಗಿ ಎಷ್ಟು ವರ್ಷ ಬೇಕಾದ್ರೂ ಕಾಯ್ತೀನಿ. ಮತ್ತೆ ಪವಿತ್ರ ಗೌಡ ವಾಪಸ್ ಬಂದು ಚೆನ್ನಾಗಿರೋಣ ಮಗು ಜೊತೆ ಅಂದರೆ ಏನು ಹೇಳ್ತಾರೆ ಸರ್ ಅಂತ? ದ್ಯಾಟ್ ವಿಲ್ ಬಿ ದ ಬ್ಲೆಸ್ಸಿಂಗ್ ಸರ್. ಓಕೆ, ಡೆಫಿನೆಟ್ಲಿ. ಯಾಕಂದರೆ ನಾನು ಇಷ್ಟು ವರ್ಷ ಏನು ಸರ್, ಅವರು ಎಷ್ಟುವರೆಗೂ ಬರಲ್ಲ ಅಷ್ಟುವರೆಗೂ ಕಾಯ್ತಾ ಇರ್ತಾರೆ. ಪವಿತ್ರ ಮಗಳ ಹೆಸರಿನ ಟ್ಯಾಟೂ ಇನ್ನೂ ಇದೆ. ಸರ್ ಟ್ಯಾಟೂನೇ ಇದೆ ಸರ್. ಸೊ ಹೆಂಗೆ ಹೇಳಿ ನಾನು? ಏನು ಟ್ಯಾಟೂ ಏನಂತಿದೆ? ಹೆಸರು ಎಂತಿದೆನಾ ಏನು? ಹೆಸರೇ ಇದೆ. ನನ್ನ ಮಗಳ ಹೆಸರಿದೆ, ಅವ್ರ ಹೆಸರಿದೆ. ಪತ್ನಿ ಮರಳಿ ಬರ್ತೀನಿ ಅಂದ್ರೆ ಈಗಲೂ ಬಾಳ್ತೇವೆ ಅಂತ ಸಂಜಯ್ ಸಿಂಗ್ ಹೇಳ್ತಿದ್ದಾರೆ. ಹಾಗಿದ್ರೆ ಜೈಲಿಂದ ಹೊರಬಂದ ಬಳಿಕ ಪವಿತ್ರ ಗೌಡ ಮುಂದಿನ ನಡೆ ಏನು ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ನಾಗರಾಜ್ ಜೊತೆ ವೀರೇಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.